ಮೇಕ್ ಆ್ಯಂಡ್ ಚೇಂಜ್ ಫೌಂಡೇಶನ್ ಹಾಗೂ ಮಂಗಳೂರು ನಗರ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ನಶೆಮುಕ್ತ ಮಂಗಳೂರು ಅಭಿಯಾನದ ಅಂಗವಾಗಿ ಕಾರ್ನರ್ ಮೀಟ್ ಕಾರ್ಯಕ್ರಮವು ಮಂಗಳೂರಿನ ಸಂತ ಆಗ್ನೇಸ್ ಕಾಲೇಜಿನಲ್ಲಿ ಜರುಗಿತು. ಈ ಸಂದರ್ಭ ಮೇಕ್ ಎ ಚೇಂಜ್ ಫೌಂಡೇಶನ್ನ ಸಂಸ್ಥಾಪಕ ಸುಹೇಲ್ ಕಂದಕ್ ಅವರು ಮಾತನಾಡಿ, ಮಂಗಳೂರು ನಗರವು ಸಮೃದ್ಧ ಇತಿಹಾಸ ಹಾಗೂ ಶಿಕ್ಷಣ, ಆರೋಗ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವ ನಗರವಾಗಿದೆ. ಆದರೆ ಇತ್ತೀಚಿನ ಕೆಲ ದುರ್ಘಟನೆಗಳಿಂದ ಮಂಗಳೂರಿನ ಹೆಸರು ಋಣಾತ್ಮಕ ವಿಚಾರಗಳೊಂದಿಗೆ ಹೆಚ್ಚು ಕೇಳಿಬರುತ್ತಿರುವುದು ನೋವಿನ ಸಂಗತಿ. ಇದನ್ನು ಬದಲಾಯಿಸಲು ವಿದ್ಯಾರ್ಥಿಗಳು ನಶೆಮುಕ್ತ ಮಂಗಳೂರು ಅಭಿಯಾನಕ್ಕೆ ಕೈಜೋಡಿಸಬೇಕು. ಹಿಂದಿನಂತೆ ಮಂಗಳೂರು ಮತ್ತೊಮ್ಮೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ದೇಶದ ಗಮನ ಸೆಳೆಯುವಂತೆ ಮಾಡಬೇಕು ಎಂದು ಅವರು ಕರೆ ನೀಡಿದರು. ನಶೆ ಮುಕ್ತ ಮಂಗಳೂರು ಅಭಿಯಾನ ಮಂಗಳೂರು ನಗರ ಪೊಲೀಸ್ ಹಾಗೂ ಮೇಕ್ ಎ ಚೇಂಜ್ ಫೌಂಡೇಶನ್ ಹಾಗೂ ಇತರ ಸಂಘಟನೆಗಳ ಸಹಯೋಗದೊಂದಿಗೆ ನಡೆಸುತ್ತಿರುವಂಥ ಈ ಒಂದು ಕ್ಯಾಂಪೇನ್ನ ಪ್ರಥಮ ಕಾರ್ನರ್ ಮೀಟನ್ನು ನಾವು ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಇವತ್ತು ತಾನೇ ನಡೆಸಿದ್ದೇವೆ. ಸುಮಾರು 600ಕ್ಕೂ ಅಧಿಕ ವಿದ್ಯಾರ್ಥಿಗಳು, ಶಾಲಾ ಅಧ್ಯಾಪಕ ವೃಂದದವರು ಹಾಗೂ ಎಲ್ಲ ನಮ್ಮ ಅತಿಥಿಗಳು ಇವತ್ತು ಸೇರಿಕೊಂಡು ಕದ್ರಿ ಠಾಣೆಯ ಸಹಯೋಗದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಮಂಗಳೂರು ನಶೆ ಮುಕ್ತ ಜಿಲ್ಲೆಯಾಗಬೇಕು, ನಗರವಾಗಬೇಕು ಎಂಬ ಒಂದು ದೊಡ್ಡ ಧ್ಯೇಯದೊಂದಿಗೆ ಮಂಗಳೂರು ನಗರ ಪೊಲೀಸ್ ಜೊತೆಗೆ ನಾವು ಕೈ ಜೋಡಿಸಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು. ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಸಹಕಾರಿಯಾಗಬೇಕೆಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೈ ಹಿಂದ್. ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಒಂದು ಸಮಸ್ಯೆ ನಾವು ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದರೆ, ನಮ್ಮ ಯುವ ಜನರಿಗೆ ಸಿಗ್ತಾ ಇರುವಂತಹ ಒಂದು ಡ್ರಗ್ಸ್ ಎಲ್ಲ ಕಡೆಗಳಲ್ಲೂ ಕೂಡ ಅದು ಅವರ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಈ ಒಂದು ಚಿಕ್ಕ ವಯಸ್ಸಲ್ಲಿ, ಆ ಟೀನೇಜರ್ಸಲ್ಲಿ ಅಥವಾ ಅರ್ಲಿ 20ಸಲ್ಲಿ ಏನಿದೆಯೋ ಮಕ್ಕಳು ಶಾಲೆಗೆ ಹೋಗಿ ಅವರ ಇಡೀ ಜೀವನವನ್ನು ರೂಪಿಸುವಂಥ ಸಮಯದಲ್ಲಿ ಬರುವಂತಹ ಡ್ರಗ್ಸಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಅವರ ಇಡೀ ಲೈಫ್ ಹಾಳಾಗಿ ಹೋಗ್ತಾ ಇದೆ. ಇವತ್ತು ನಾವು ಪ್ರೆಸ್ಸಲ್ಲಿ ಅಲ್ಲಿ ಇಲ್ಲಿ ನೋಡ್ತೀವಿ, ಮುಂಡ್ರಾ ಪೋರ್ಟಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪೋರ್ಟಲ್ಲಿ ಇಷ್ಟು ಕೋಟಿಗಟ್ಟಲೆ ದುಡ್ಡಿದ್ದು, ಇಷ್ಟು ಟನ್ಗಟ್ಟಲೆ ಡ್ರಗ್ಸು ಸಿಕ್ಕಿ ಹಾಕಿಬಿಡ್ತು ಅಂತೆಲ್ಲ ಹೇಳ್ತಾರೆ. ವೇರ್ ಡಸ್ ದಟ್ ಡ್ರಗ್ ಎಂಡ್ ಅಪ್ ಫೈನಲಿ? ಮಂಗಳೂರು ಸಿಟಿ ಪೊಲೀಸ್ ಸಹಕಾರದೊಂದಿಗೆ ಸೈಂಟ್ ಆಗ್ನೀಸ್ ಕಾಲೇಜ್ ಅವರ ಸಂಪೂರ್ಣ ಬೆಂಬಲದೊಂದಿಗೆ ಅವರ ವಿದ್ಯಾರ್ಥಿಗಳೊಂದಿಗೆ ನಾವು ಸೇರಿಕೊಂಡು ಇವತ್ತು ಒಂದು ನಶೆಮುಕ್ತ ಮಂಗಳೂರು ಮಾಡುವ ಹಂಬಲದಿಂದ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಶೆಮುಕ್ತ ಮಂಗಳೂರು ಮಾಡೋದು ಯಾಕೆ ಅಂದರೆ, ಮಂಗಳೂರು ನಗರದಲ್ಲಿ ಇದನ್ನು ನೋಡಿದಿರಿ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಡ್ರಗ್ಸ್ ಪೆಡ್ಲರ್ನವರು ಬಂದು ಈ ಬೇಡದದ್ದು ಡ್ರಗ್ಸನ್ನು ಇಲ್ಲಿ ಉಪಯೋಗಿಸಿ ಮಾರ್ತಾ ಇದ್ದಾರೆ. ಶುರುವಿಗೆ ಅವರಿಗೆ ಎಲ್ಲರಿಗೆ ಫ್ರೀಯಾಗಿ ಕೊಡ್ತಾರೆ. ಮಕ್ಕಳಿಗೆ 8th 9th 10th ಡಿಗ್ರಿವರೆ ಎಲ್ಲ ಮಕ್ಕಳು ಇಲ್ಲಿ ತುಂಬ ಅದಕ್ಕೆ ಚಟಕ್ಕೆ ಬಿದ್ದು ತುಂಬ ತೊಂದರೆ ಆಗಿದೆ. ಹಾಗೆ ಮಂಗಳೂರಲ್ಲಿ ಇವತ್ತು ನಶೆಮುಕ್ತ ಮಂಗಳೂರು ಮಾಡಬೇಕಂತ ಒಂದು ಹಂಬಲದಿಂದ ನಗರ ಪೊಲೀಸ್ ಮತ್ತು ಮೇಕ್ ಚೇಂಜ್ ಸೈಂಟ್ ಆಗ್ನೆಸ್ ಸಂಸ್ಥೆಯೊಂದಿಗೆ ನಾವೆಲ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಶಾಮುಕ್ತ ಮಂಗಳೂರು ಅಭಿಯಾನಕ್ಕೆ ನಾನು ನನ್ನ ಕೈ ಜೋಡಿಸ್ತೇನೆ. ಯಾಕೆಂದರೆ ಹೇಳಿದರೆ, ನಶೆ ಸೇವನೆ ಮಾಡುವಂಥವರು ವಿದ್ಯಾರ್ಥಿಗಳು, ಅಂದರೆ ಯಂಗ್ಸ್ಟರ್ಸ್ ಅಂತ ಹೇಳ್ಬೋದು. ಈ ಒಂದು ಯಂಗ್ಸ್ಟರ್ಸ್ ಅಥವಾ ಸ್ಟೂಡೆಂಟ್ಸ್ ಏನಿದ್ದಾರೆ, ಇದು ಅಂದರೆ ಬೆಳೆಯುವ, ವಿದ್ಯಾಭ್ಯಾಸ ಮಾಡುವಂಥ ಏಜ್. ಇಟ್ಸ್ ದ ಟೈಮ್ ಆಫ್ ಗ್ರೋಯಿಂಗ್, ಇಟ್ ಇಸ್ ದ ಟೈಮ್ ಆಫ್ ಲರ್ನಿಂಗ್ ಅಂತ ಹೇಳ್ಬೋದು. ಈ ಒಂದು ಟೈಮಲ್ಲಿ ನಾವು ದಾರಿ ತಪ್ಪಬಾರ್ದು. ಯಾಕಂದರೆ ನಶೆ ಮಾಡಿದ ಮೇಲೆ ನಾವು ಅದೆಷ್ಟೋ ನೋಡಿದ್ದೇವೆ. ನನ್ನ ಗೆಳೆಯರಲ್ಲಿ ಕೂಡ ನಾನು ನೋಡಿದ್ದೇನೆ, ನಶೆ ಮಾಡಿದಂಥ ಮೇಲೆ ನಾವು ಅವ್ರ ದಾರಿ ತಪ್ಪಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಸೊ ಈ ಒಂದು ವಿಷಯಕ್ಕೆ ನಾನು ನಶಾಮುಕ್ತ ಮಂಗಳೂರು ಅಭಿಯಾನಕ್ಕೆ ಕೈ ಜೋಡಿಸ್ತೇನೆ. ಸೊ ಐ ವಿಲ್ ಟೆಲ್ ದಟ್ completely say no to drugs. Thank you. Being an adult isn't an easy thing. We have to deal with so many things like stress, exams, family pressure, friends pressure, relationships and whatnot. And at this point of time we feel like, our friends tell, bro, you go and consume drugs, you do that, it makes you feel easy. But the thing is, my friends, it's not a best choice. It fiddles with your mental health, it spoils your sleep. St. Agnes College has always had a homely and safe campus environment where alongside education, we're also encouraged to live safe and healthy lives. We have regular drug awareness programs and sessions that tell us about the ill effects of drugs. Alongside this, we also have counseling centers that encourage us to come up and talk about issues we face in our daily lives and in our student or personal lives. This in turn helps us to make wiser life choices instead of turning to drugs or other forms
of substance abuse. ಇವತ್ತು ನಮ್ಮ ಕಾಲೇಜಿನಲ್ಲಿ ನಶಾಮುಕ್ತ ಮಂಗಳೂರು ಅನ್ನುವಂಥ ಅಭಿಯಾನದ ಪರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ನಿಜವಾಗ್ಲೂ ಕೂಡ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳಲ್ಲಿ ಒಂದು. ಯಾಕೆ ಅಂತ ಹೇಳಿದ್ರೆ ನಾವು ಯುವಜನತೆ ಏನಿದ್ದೇವೆ ಪ್ರತಿಯೊಂದು ಬಾರಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಾದಿಯನ್ನು ತಪ್ಪುವಂಥದ್ದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ಏನಿದೆ ನಮಗೆ ಬೇಡದರ ಕಡೆಗೆ ಆಕರ್ಷಣೆ ಆಗುವಂಥದ್ದು ಸಹಜನೇ ಹೇಳ್ಬೋದು. ಆದರೆ ಇದನ್ನು ನಾವು ಹೇಗೆ ತಡೆಗಟ್ಟಬೇಕು, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ಬಂದಾಗ ಹೇಗೆ ದೂರ ಉಳಿಬೇಕು ಅನ್ನೋದ ಕುರಿತಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮ ನೀಡಿದ್ರು. ಅದರ ಜೊತೆಗೆ ಒಬ್ಬರು ಅದಕ್ಕೆ ಒಳಗಾದವರು ಬಂದು ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳಬೇಕಾದ್ರೆ ಯಾವ ರೀತಿಯಾಗಿ ನಶೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅನ್ನುವಂಥ ಕುರಿತಾಗಿ ಅವರು ಮಾಹಿತಿಯನ್ನು ತಿಳಿಸಿದಾಗ ಖಂಡಿತವಾಗ್ಲೂ ಕೂಡ ನಾವು ಈ ನಶೆಯಿಂದ ದೂರ ಇರಬೇಕು ಅನ್ನುವಂಥ ಮಾಹಿತಿ ನಮಗೆಲ್ಲರಿಗೂ ತಿಳಿತು. ಕಾರ್ಯಕ್ರಮದಲ್ಲಿ ಮಂಗಳೂರು ಕದ್ರಿ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಮನೋಹರ್, ಬರ್ನ್ ಅಗೇನ್ ಫೌಂಡೇಶನ್ ಮುಖ್ಯಸ್ಥೆ ಭೀನಾ, ಮಾಜಿ ಕಾರ್ಪೊರೇಟರ್ ನವೀನ್ ಡಿಸೋಸಾ, ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಸಿಸ್ಟರ್ ಎಂ, ವೆನಿಸಾ ಎಸಿ, ಗುರುಪ್ರಸಾದ್, ಲಾವಣ್ಯ ಬಲ್ಲಾಳ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.